ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ನಮಸ್ಕಾರ ಶ್ರೋತೃಗಳೇ, ನಾನು ಡಾಕ್ಟರ್ ಸ್ನೇಹಾ ಶೀಗಿಹಳ್ಳಿ, ICAR ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಈ ದಿನ ನಾನು ನಿಮಗೆ ಮಶ್ರೂಮ್ ಸೇವನೆಯಿಂದ ಆರೋಗ್ಯದ ಮೇಲೆ ಆಗುವಂತಹ ಪ್ರಯೋಜನಗಳ ಕುರಿತಾಗಿ ವಿವರಿಸ್ತಾ ಇದ್ದೀನಿ. ನಿಮಗೆಲ್ಲ ತಿಳಿದಿರೋ ಹಾಗೆ ಮಶ್ರೂಮ್ ಒಂದು ಸತ್ವಯುತ ಆಹಾರ. ಇದರ ಸೇವನೆಯಿಂದ ನಮ್ಮ ಆರೋಗ್ಯದ ಮೇಲೆ ಸಾಕಷ್ಟು ಒಳ್ಳೆಯ ಪರಿಣಾಮಗಳನ್ನು ಇದು ಬೀರುತ್ತದೆ. ಮೊದಲನೆಯದಾಗಿ ನೋಡೋದಾದರೆ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡೋದು, ಕ್ಯಾನ್ಸರ್ ವಿರುದ್ಧ ರಕ್ಷಣೆ ನೀಡುತ್ತದೆ. ಅಧ್ಯಯನಗಳ ಪ್ರಕಾರ ವಾರಕ್ಕೆ 1-2 ಕಪ್ನಷ್ಟು ನಾವು ಮಶ್ರೂಮ್ ಸೇವಿಸುವುದರಿಂದ ಕ್ಯಾನ್ಸರ್ನ ಅಪಾಯ 45% ಕಡಿಮೆ ಆಗಿರೋದು ಕಂಡು ಬರ್ತಾ ಇದೆ. ಇದಕ್ಕೆ ಕಾರಣ ಅವುಗಳಲ್ಲಿರುವಂತಹ ಪಾಲಿಸ್ಯಾಕರೈಡ್ ಮತ್ತು ಬೀಟಾ ಗ್ಲೂಕನ್ಗಳು ಅಂತ ಹೇಳಬಹುದು. ಇವು ರೋಗ ನಿರೋಧಕ ವ್ಯವಸ್ಥೆಯನ್ನು ಬಲಪಡಿಸಿ ಕ್ಯಾನ್ಸರ್ ಕೋಶಗಳನ್ನು ನಾಶಪಡಿಸುತ್ತೆ. ಉದಾಹರಣೆಗೆ ನೈಸರ್ಗಿಕವಾಗಿ ಸಿಗುವಂತಹ ಮಶ್ರೂಮ್ಗಳು ನೈಸರ್ಗಿಕ ಕಿಲ್ಲರ್ ಕೋಶಗಳನ್ನು ಸಕ್ರಿಯಗೊಳಿಸಿ ಅಪೋಪ್ಟೋಸಿಸ್ ಅಂತ ಕೋಶ ಸಾವನ್ನು ಹೆಚ್ಚಿಸೋದಕ್ಕೆ ಪರಿಣಾಮ ಬೀರುತ್ತದೆ. ಇನ್ನು ವೈದ್ಯಕೀಯ ಅಧ್ಯಯನಗಳು ಮಶ್ರೂಮ್ ಒಂದು ಆಂಟಿ ಕ್ಯಾನ್ಸರಸ್ ಪ್ರಾಪರ್ಟಿಯನ್ನು ಹೊಂದಿರೋದನ್ನು ದೃಢಪಡಿಸಿರುತ್ತದೆ. ಇನ್ನು ಸೋಡಿಯಂ ಸೇವನೆಯನ್ನು ಕಡಿಮೆ ಮಾಡೋದು, ಮಶ್ರೂಮ್ ನೈಸರ್ಗಿಕವಾಗಿ ಕಡಿಮೆ ಸೋಡಿಯಮನ್ನು ಹೊಂದಿರೋದ್ರಿಂದ ಅವುಗಳನ್ನು ಉಪ್ಪು ಅಥವಾ ಮಾಂಸದ ಬದಲಿಗೆ ಬಳಸಬಹುದಾಗಿದೆ. ಇದು ರಕ್ತದೊತ್ತಡ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ. ವೈಜ್ಞಾನಿಕವಾಗಿ ಮಶ್ರೂಮ್ಗಳಲ್ಲಿ ಒಳ್ಳೆಯ ಸುವಾಸನೆಯನ್ನು ಹೊಂದಿರೋದ್ರಿಂದ ಆಹಾರದ ರುಚಿಯನ್ನು ಹೆಚ್ಚಿಸಿ ಉಪ್ಪಿನ ಅಗತ್ಯತೆಯನ್ನು ಕಡಿಮೆ ಮಾಡುತ್ತದೆ. ಇನ್ನು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡೋದ್ರಲ್ಲಿ ಮಶ್ರೂಮ್ನ ಪಾತ್ರ ನೋಡೋದಾದರೆ, ಮಶ್ರೂಮ್ ಅಲ್ಲಿರುವಂತಹ ಬೀಟಾ ಗ್ಲೂಕನ್ಗಳು ಮತ್ತು ಇತರ ನಾರಿನಾಂಶಗಳು ಕೊಲೆಸ್ಟ್ರಾಲ್ ಹೀರಿಕೊಳ್ಳುವುದನ್ನು ತಡೆಗಟ್ಟುತ್ತದೆ. ಅಧ್ಯಯನಗಳು ಈ ಮಶ್ರೂಮ್ ಸೇವನೆಯ ಇಂದಾಗಿ ಹೃದಯದ ಆರೋಗ್ಯವನ್ನು ಸುಧಾರಿಸುವುದು ತೋರಿಸ್ಕೊಡ್ತಾ ಇದ್ದಾವೆ. ಇದು ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ಹೃದಯ ರೋಗಿಗಳ ಅಪಾಯವನ್ನು ತಗ್ಗಿಸ್ತಾ ಇದ್ದಾವೆ. ಇನ್ನು ಮೆದುಳಿನ ಆರೋಗ್ಯದ ಮೇಲೆ ಆಗುವಂತಹ ಪರಿಣಾಮಗಳನ್ನು ನೋಡೋದಾದರೆ, ಇದು ಅಲ್ಝಿಮರ್ಸ್ ಮತ್ತು ಡಿಮೆನ್ಷಿಯಾ ಅಂದರೆ ಮರಗುಳಿತನ ಅಂತಹ ಒಂದು ರೋಗದ ವಿರುದ್ಧ ರಕ್ಷಣೆ ನೀಡುತ್ತದೆ ಅಂತ ಹೇಳಿ ಸಾಕಷ್ಟು ಅಧ್ಯಯನಗಳು ತಿಳಿಸ್ಕೊಡ್ತಾ ಇದ್ದಾವೆ. ಅವುಗಳಲ್ಲಿರುವಂತಹ ಸಂಯುಕ್ತಗಳು, ಅಮೈನೋ ಆಮ್ಲಗಳು, ಪ್ರೋಟೀನ್ಗಳು, ಈ ತರದ ಸುಮಾರಷ್ಟು ಪೋಷಕಾಂಶಗಳು ಈ ತರ ಒಂದು ರೋಗಗಳನ್ನ ತಡೆಗಟ್ಟುತ್ತದೆ ಎಂದು ತಿಳಿಸ್ಕೊಡ್ತಾ ಇದ್ದಾವೆ. ಇನ್ನು ವೈಟಮಿನ್ ಡಿ ಯ ಮೂಲ ಅಂತ ಹೇಳಬಹುದು. ಇದರಲ್ಲಿರುವಂತಹ ಅರ್ಗೋಕ್ಯಾಲ್ಸಿಫಿರಾಲ್ ಅನ್ನೋ ಒಂದು ಕಂಪೋನೆಂಟ್ ಇಂದಾಗಿ ನಮ್ಮ ದೇಹ ಯಾವಾಗ ಸೂರ್ಯನ ಶಾಖಕ್ಕೆ ಒಗ್ಗಿಕೊಂಡಾಗ ವೈಟಮಿನ್ ಡಿ ಉತ್ಪತ್ತಿಯನ್ನ ಹೆಚ್ಚಿಸುವುದರಲ್ಲೂ ಕೂಡ ಇದು ಪರಿಣಾಮಕಾರಿಯಾಗಿದೆ ಅಂತ ಹೇಳಿ ಅಧ್ಯಯನಗಳು ತಿಳಿಸ್ಕೊಡ್ತಾ ಇದ್ದಾವೆ. ಇದು ಮೂಳೆಗಳ ಆರೋಗ್ಯಕ್ಕೆ ತುಂಬ ಅಗತ್ಯವಾಗಿ ಬೇಕಾಗಿರುವ ಒಂದು ಅಂಶ ಮತ್ತು ಕ್ಯಾಲ್ಸಿಯಂನ ಹೀರಿಕೆಯನ್ನು ಕೂಡ ಹೆಚ್ಚು ಮಾಡೋದರಲ್ಲಿ ಒಂದು ಪರಿಣಾಮಕಾರಿ ಅಂತ ಹೇಳಬಹುದಾಗಿದೆ. ಮತ್ತೆ ಇನ್ನು ನೋಡೋದಾದರೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ಬಲವರ್ಧಿಸುತ್ತದೆ. ಬಯೋ ಆಕ್ಟಿವ್ ಕಂಪೌಂಡ್ ಅಥವಾ ಸಂಯುಕ್ತಗಳನ್ನು ರೋಗ ನಿರೋಧಕ ಶಕ್ತಿ ವ್ಯವಸ್ಥೆಯನ್ನು ಬಲಪಡಿಸುವುದರಲ್ಲಿ ಶಿಟಾಕೆ ಅಣಬೆ ಇಮ್ಯೂನ್ ಸಿಸ್ಟಮನ್ನು ಸುಧಾರಿಸೋದನ್ನು ಅಧ್ಯಯನಗಳು ತಿಳಿಸಿಕೊಟ್ಟಿದ್ದಾವೆ. ಮತ್ತು ಆಂಟಿಬ್ಯಾಕ್ಟೀರಿಯಲ್ ಮತ್ತು ಆಂಟಿವೈರಲ್ ಗುಣಗಳನ್ನು ಕೂಡ ಸುಮಾರಷ್ಟು ಮಶ್ರೂಮ್ಗಳಲ್ಲಿ ನಾವು ಕಾಣಬಹುದಾಗಿದೆ. ಆಂಟಿ ಆಕ್ಸಿಡೆಂಟ್ ಮತ್ತು ಆಂಟಿ ಇನ್ಫ್ಲಮೇಟರಿ ಪ್ರಯೋಜನಗಳನ್ನು ನೋಡೋದಾದರೆ, ಮಶ್ರೂಮ್ನ ಸೇವನೆಯಿಂದಾಗಿ ಆಂಟಿ ಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿದ್ದು ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಮತ್ತು ಇದು ದೀರ್ಘಕಾಲಿಕ ರೋಗಗಳನ್ನು ಕೂಡ ತಡೆಗಟ್ಟೋದ್ರಲ್ಲಿ ಸಾಕಷ್ಟು ಪರಿಣಾಮಕಾರಿಯಾಗಿದೆ ಅಂತ ಸುಮಾರಷ್ಟು ಅಧ್ಯಯನಗಳು ತಿಳಿಸ್ಕೊಡ್ತಾ ಇದ್ದಾವೆ. ಹೃದಯದ ಆರೋಗ್ಯ ಮತ್ತು ಇತರ ಪ್ರಯೋಜನಗಳನ್ನು ನೋಡೋದಾದರೆ, ಮಶ್ರೂಮ್ನ ಸೇವನೆಯಿಂದ ಹೃದಯದ ರೋಗವನ್ನು, ಅಪಾಯಕಾರಿ ಹೃದಯ ಕಾಯಿಲೆ ಕೂಡ ತಡೆಗಟ್ಟುತ್ತದೆ. ರಕ್ತದೊತ್ತಡ, ದೇಹದ ತೂಕ ನಿರ್ವಹಣೆಗೆ ಸಹಾಯ ಮಾಡೋದ್ರ ಮೂಲಕ ಹೃದಯದ ಕಾಯಿಲೆಯನ್ನ ಇದು ತಡೆಗಟ್ಟೋದ್ರಲ್ಲಿ ಪರಿಣಾಮಕಾರಿ ಅಂತ ತಿಳಿಸ್ಕೊಡ್ತಾ ಇದ್ದಾವೆ. ಹಾಗಾಗಿ ಆಹಾರದಲ್ಲಿ ನಾವು ಮಶ್ರೂಮ್ ಅನ್ನ ಬಳಸ್ತಾ ಬಂದದ್ದೇ ಆದರೆ ನಾವು ಔಷಧವನ್ನಾಗಿ ಆ ಮಶ್ರೂಮ್ ಅನ್ನ ಒಂದು ಆಹಾರ ಮಾತ್ರವಲ್ಲದೆ ಒಂದು ಔಷಧಿಯನ್ನಾಗಿಯೂ ಕೂಡ ನಾವು ಇದನ್ನ ಪ್ರಯೋಜನವನ್ನ ಪಡೆದುಕೊಳ್ಳಬಹುದಾಗಿದೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 8431207756 ಎಂಬ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ. ಧನ್ಯವಾದಗಳು. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಮಡಿಕೇರಿ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್. ನಿರ್ವಹಣೆ SR ಭಟ್.